IDFC ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರಿಗೆ ಇವತ್ತು ಬ್ಯಾಡ್ ನ್ಯೂಸ್. ಯಾಕೆಂದರೆ ಒಂದೇ ದಿನ 15% ಶೇರ್ಸ್ಗಳು ಕುಸಿತ ಕಂಡಿದೆ. ಇದಕ್ಕೆ ಕಾರಣ ಏನಂದರೆ ಚಂಡೀಗಢನ IDFC ಬ್ರಾಂಚ್ನಲ್ಲಿ 590 ಕೋಟಿ ಸ್ಕ್ಯಾಮ್ ಆಗಿದೆ. ಇದು ಎಷ್ಟು ದೊಡ್ಡ ಮೊತ್ತ ಅಂದರೆ IDFCನ ಥರ್ಡ್ ಕ್ವಾರ್ಟರ್ನ ಪ್ರಾಫಿಟ್ಗಿಂತನೂ ಹೆಚ್ಚು. ಹಾಗಿದ್ರೆ ಬ್ಯಾಂಕ್ನಲ್ಲಿ ಹಣ ಇಡೋದೇ ತಪ್ಪ ಅಂತ ನೀವು ಕೇಳ್ಬೋದು. ಬ್ಯಾಂಕ್ನಲ್ಲಿ ಹಣ ಇಡೋದು ತಪ್ಪಲ್ಲ, ಎಲ್ಲ ಹಣನೂ ಬ್ಯಾಂಕ್ನಲ್ಲೇ ಇಡೋದು ತಪ್ಪು. ಯಾಕಂದ್ರೆ RBI ರೂಲ್ ಏನು ಹೇಳುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಬ್ಯಾಂಕ್ನಲ್ಲಿ 5 ಲಕ್ಷದವರೆಗೂ ಅಷ್ಟೇ ಗ್ಯಾರಂಟಿ ಕೊಡ್ತೀವಿ ಅಂತ. ಹಾಗಿದ್ರೆ 5 ಲಕ್ಷದವರೆಗೂ ಗ್ಯಾರಂಟಿ ಇದೆ ಅಂದಮೇಲೆ ಒಬ್ಬ ವ್ಯಕ್ತಿ ಬ್ಯಾಂಕ್ನಲ್ಲಿ 5 ಲಕ್ಷದವರೆಗೂ ಮಾತ್ರ ಹಣನ ಹೂಡಿಕೆ ಮಾಡೋದು ಸೂಕ್ತ. ಉಳಿದ ಹಣನ ಸೇಫೆಸ್ಟ್ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡಬಹುದು. ಎಕ್ಸಾಂಪಲ್ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್ ಇದೆ, ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ಗಳಿದ್ದಾವೆ. ಇವೆಲ್ಲವೂ ನಾರ್ಮಲ್ ಸೇವಿಂಗ್ ಸ್ಕೀಮ್ಗಿಂತ ಅತಿ ಹೆಚ್ಚು ಲಾಭನ ಕೊಡ್ತವೆ. ಹೀಗೆ ಮಾಡೋದ್ರಿಂದ ಡೈವರ್ಸಿಫಿಕೇಶನ್ ಮಾಡಬಹುದು. ಹಾಗಾಗಿ ನಮ್ಮ ಹಣ ಸೇಫ್ ಕೂಡ ಇರುತ್ತೆ.